ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ದಯೆ ಏಕೆ ಮರಣಕ್ಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ನಡುವೆ ಬದುಕುವುದಕ್ಕಾಗಿ ಹೋರಾಡುವಂತಹ ಜನರನ್ನು ನಾವು ಬಹಳಷ್ಟು ಕಾಣ್ತಾ ಇದ್ದೇವೆ. ಆದರೆ ಸಾಯುವುದಕ್ಕಾಗಿಯೂ ಕೂಡ ಹೋರಾಟ ನಡೆಸುವಂತಹ ಜನರು ಇದ್ದಾರೆ ಅಂತೇಳಿ ನಾವು ಕೇಳಿದಾಗ ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಯಾಕೆ ಅಂತೇಳಿದರೆ, ಒಬ್ಬ ಮನುಷ್ಯ ಬದುಕುವುದಕ್ಕಾಗಿ ಹೋರಾಡುವಂಥವನು ತನ್ನ ಸಾವಿಗಾಗಿಯೂ ಕೂಡ ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿಗೆ ಇಳಿತಾನೆ ಅಂತ ಹೇಳಿದರೆ, ನಿಜವಾಗಿಯೂ ಕೂಡ ಅವನ ಹಿಂದೆ ಇರುವಂಥ ಅಥವಾ ಆ ವ್ಯಕ್ತಿಯ ಹಿಂದೆ ಇರುವಂತಹ ನೋವು, ನಲಿವು ಅಥವಾ ಆತನ ನರಳಾಟ ಮತ್ತು ಆತನ ಆ ಯಾತನೆ ಎಂಥದ್ದು ಅನ್ನುವಂಥ ಪ್ರಶ್ನೆ ನಮಗೆ ಖಂಡಿತ ಹುಟ್ಟಿಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಶ್ರೀಮತಿ ಎಚ್ ಬಿ ಕರಿಬಸಮ್ಮ ಅವರು ದಯಾಮರಣ ಹೋರಾಟಗಾರ್ತಿಯಾಗಿ ಸುಮಾರು 30-40 ವರ್ಷಕ್ಕೂ ಹೆಚ್ಚು ಕಾಲ ಅವರು ದಯಾಮರಣ ಹೋರಾಟಗಾರ್ತಿಯಾಗಿ ಈ ನೆಲದಲ್ಲಿ ಗುರುತಿಸ್ಕೊಂಡಿದ್ದಾರೆ. ತಮ್ಮ ಹೋರಾಟದ ಛಾಪನ್ನು ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ಅವರು ಸುಪ್ರೀಂ ಕೋರ್ಟ್ವರೆಗೆಯೂ ಕೂಡ ಹೋರಾಟದ ಹೆಜ್ಜೆಯ ಗುರುತುಗಳನ್ನು ಮೂಡಿಸಿದ್ದಾರೆ. ಅವರ ಆ ನೋವಿನ ಯಾತನೆಯ ಒಂದು ಜೀವನ ಏನು, ಹಾಗೆಯೇ ಅವರು ದಯಾಮರಣಕ್ಕಾಗಿ ಯಾಕೆ ಮೊರೆ ಹೋಗಿದ್ದಾರೆ, ಆ ದಯಾಮರಣದ ಹೋರಾಟದ ಹಾದಿಯಲ್ಲಿ ಅವರು ಅನುಭವಿಸಿರುವಂಥ ಆ ಸಂಕಟಗಳೇನು, ತಲ್ಲಣಗಳೇನು ಅನ್ನೋದರ ಕುರಿತು ಇವತ್ತು ನಾವು ಅವರ ಸಂದರ್ಶನವನ್ನು ಮಾಡೋದಕ್ಕಾಗಿ ಅವರು ದಾವಣಗೆರೆ ನಗರದಲ್ಲಿ ವಯೋವೃದ್ಧರ ಆರೈಕೆ ಕೇಂದ್ರದಲ್ಲಿ ಒಂದು ವಾಸ್ತವ್ಯವನ್ನು ಹೂಡಿ ಈಗ ವಾಸ್ತವದಲ್ಲಿ 86 ವರ್ಷ ಅವರಿಗೆ. ಆದರೂ ಕೂಡ ದಯಾಮರಣಕ್ಕಾಗಿ ಪ್ರತಿನಿತ್ಯ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ದಯಾಮರಣದ ನಿರೀಕ್ಷೆಯಲ್ಲಿದ್ದಾರೆ. ಈ ಸಾಯುವಾಗಲೂ ಕೂಡ ಮನುಷ್ಯ ಘನತೆಯಿಂದ ಸಾಯಬೇಕು ಅನ್ನುವಂಥ ಒಂದು ತೀರ್ಮಾನದಿಂದ ಅವರು ಆ ಸಾವಿಗೂ ಕೂಡ ಒಂದು ಘನತೆಯನ್ನು ನೀಡಬೇಕು, ಕೊಡಬೇಕು ಅನ್ನುವಂಥ ದಿಸೆಯಲ್ಲಿ ಸರ್ಕಾರಕ್ಕೂ ಮತ್ತು ನ್ಯಾಯಾಲಯಕ್ಕೂ ಕೂಡ ಮೊರೆಯನ್ನು ಇಡ್ತಾ ಇದ್ದಾರೆ. ಅವರ ಅಳಲುಗಳು ಏನು, ಅವರ ತಲ್ಲಣಗಳೇನು, ಅವರ ಬದುಕಿನ ವ್ಯಥೆಗಳೇನು ಅನ್ನೋದರ ಕುರಿತು ಒಂದಷ್ಟು ನಾವು ಮಾಹಿತಿಯನ್ನು ಪಡ್ಕೊಳ್ಳೋದರ ಜೊತೆಯಲ್ಲಿ ದಯಾಮರಣ ಅಂದ್ರೇನು ಅನ್ನುವಂಥ ವಿಚಾರವಾಗಿಯೂ ಕೂಡ ನಾವು ಒಂದಷ್ಟು ಅವಲೋಕಿಸೋಣ. ಅಮ್ಮ, ನಮ್ಮ ಕಾವ್ಯಧಾರೆಯ ವಿಶೇಷ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಅಮ್ಮ, ತಾವು ಸುಮಾರು 30-35 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಒಂದು ಒಡನಾಟದಿಂದ, ಮಕ್ಕಳ ಜೊತೆಗಿನ ಒಂದು ಬಾಂಧವ್ಯದಿಂದ ತಮ್ಮ ಒಂದು ಸೇವಾ ವೃತ್ತಿಯಲ್ಲಿ ಒಂದು ಸಂತೃಪ್ತಿಯನ್ನು ಕಂಡುಕೊಂಡವರು. ಇಂತಹ ತಮ್ಮ ಒಂದು ಜೀವನದಲ್ಲಿ ತೆರೆಮರೆಯಲ್ಲಿ ತಮಗೆ ಯಾವ ನೋವುಗಳಿದ್ವು ಮತ್ತು ತಾವು ದಯಾಮರಣದಂತಹ ಒಂದು ದಯಾನೀಯ ಸ್ಥಿತಿಗೆ ಯಾಕೆ ಬಂದು ತಲುಪಿದ್ರಿ ಅನ್ನೋದ್ರ ಕುರಿತು ನಮ್ಮ ವೀಕ್ಷಕರಿಗೆ ಒಂದಷ್ಟು ತಿಳಿಸ್ಬೇಕಾಗಿ ವಿನಂತಿಸ್ತಾ ಇದ್ದೀನಮ್ಮ. ಮೊದಲನೇದಾಗಿ ನಮಗೆ ದಯಾಮರಣ ಅಂದ್ರೇನು ಅನ್ನೋದ್ರ ಕುರಿತು ಒಂದು ವ್ಯಾಖ್ಯಾನವನ್ನು ತಾವು ದಯಮಾಡಿ ತಿಳಿಸಿ. ದಯಾಮರಣ ಅಂದರೆ ನೋವಿಲ್ಲದ ಸಾವು. ಬದುಕಿನಲ್ಲಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮನುಷ್ಯ ಬಹಳ ದುಃಖದಲ್ಲಿರ್ತಾನೆ. ಅವನ ನೋವುಗಳು ಸಹಿಸಲಾರದಾದಾಗ ಅವನಿಗೊಂದು ಸಾವು ಬೇಕಾಗುತ್ತೆ. ಆ ಸಾವು, ನೈಜ ಸಾವು ಬರೋ ತನಕ ಅವನು ತಡ್ಕೊಳ್ಳೋಂಥ ಶಕ್ತಿ ಅವನಿರಲಿಲ್ಲ. ನೋವಿಲ್ಲದ ರಹದಾರಿಯೇ ಈ ದಯಾಮರಣ. ಇದನ್ನು ಯಾರೂ ಇಷ್ಟಪಡಲ್ಲ, ಆದರೆ ಯಾರೂ ಸಾಯೋಕ್ಕೆ ಇಷ್ಟಪಡಲ್ಲ. ಆದರೂ ಮನುಷ್ಯನಲ್ಲಿ ತನಗೆ ನೋವು, ಯಾತನೆ ಸಹಿಸ್ತಾ ಇರತಕ್ಕಂಥ ಹಿಂಸೆ ಇವೆಲ್ಲ ಆದಾಗ ಅವನು ದಯಾಮರಣಕ್ಕೆ ಹೋಗಬೇಕು ಅಂತಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಆದರೆ ಅದಾಗಲ್ಲ. ಕಾನೂನು ಪ್ರಕಾರವಾಗಿ, ಕಾನೂನಾತ್ಮಕವಾಗಿಯೇ ಸಾಯಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ದಯಾಮರಣವನ್ನು ನಾನು ಮೊರೆ ಹೋಗಿದ್ದೇನೆ. 24 ವರ್ಷಗಳ ಕಾಲ ಈ ದಯಾಮರಣ ಕಾನೂನು ನಮ್ಮ ದೇಶಕ್ಕೆ ಬರಬೇಕು ಅಂದ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇನೆ. ನಿಜವಾಗಿಯೂ ಕೂಡ ನಿಮ್ಮ ಕಥೆಯನ್ನು ಕೇಳಿಸ್ಕೊಳ್ಳುವಾಗ ನೀವು ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿ, ಸೃಜನಶೀಲರಾಗಿ, ಸದಾಕಾಲ ಕರ್ತವ್ಯ ನಿಷ್ಠೆಯನ್ನು ಮೆರೆದಿರ್ತಕ್ಕಂಥವರು ಮತ್ತು ವೃತ್ತಿ ಪ್ರೇಮದಿಂದ ಗುರುತಿಸ್ಕೊಂಡಿರ್ತಕ್ಕಂಥವರು. ಸುಮಾರು ವರ್ಷಗಳ ಕಾಲ, 30-35 ವರ್ಷಗಳ ಕಾಲ ತಾವು ವಿದ್ಯಾರ್ಥಿಗಳ ಒಡನಾಟದಲ್ಲಿ ಒಂದು ಸಂತೃಪ್ತಿಯನ್ನು ಕಂಡುಕೊಂಡಿರ್ತಕ್ಕಂಥ ನಿಜವಾದ ವೃತ್ತಿ ಪ್ರೇಮಿ. ಹಾಗಾಗಿ ತಮ್ಮ ಆ ಒಂದು ವೃತ್ತಿ ಬದುಕು ಮತ್ತು ಅದರ ತೆರೆಮರೆಯಲ್ಲಿ ಇರುವಂಥ ಆ ನೋವಿನ ಸಂಗತಿಗಳು,
ಆ ದಯಾ ಮರಣಕ್ಕೆ ತಾನು ಮೊರೆ ಹೋಗಬೇಕು ಅನ್ನುವಂಥ ಒಂದು ಹಂತಕ್ಕೆ ಬಂದಂತಹ ಪರಿಸ್ಥಿತಿ, ಈ ಕುರಿತು ಒಂದಷ್ಟು ನಮಗೆ ಮಾಹಿತಿ ಕೊಡಿ ಅಮ್ಮ. ನಾನು ಸರ್ಕಾರಿ ಸೇವೆಯಲ್ಲಿ 33 ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ. ನಾನು ಹುಟ್ಟಿದ್ದು ದಾವಣಗೆರೆ, ಬೆಳೆದಿದ್ದು ದಾವಣಗೆರೆ, ಸಂಪೂರ್ಣವಾಗಿ 33 ವರ್ಷ ಕೆಲಸ ಮಾಡಿದ್ದು ಕೂಡ ದಾವಣಗೆರೆಯಲ್ಲೇ. ನಾನು 1995ರಲ್ಲಿ 33 ವರ್ಷಗಳ ಕಾಲ ಸೇವೆ ಮಾಡಿ ನಿವೃತ್ತಳಾದೆ. ನಿವೃತ್ತಳಾದ ನಂತರ ಭಾಳ ಸಂತೋಷದಿಂದ ಎಲ್ಲ ಉದ್ಯೋಗ ಕೆಲಸದಲ್ಲೂ ಕೂಡ ಇರೋದಕ್ಕಿಂತ ಈ ಶಿಕ್ಷಕ ವೃತ್ತಿ ಇದೆಯಲ್ಲ ಬಹಳ ಸಂತೋಷ ಕೊಡ್ತಕ್ಕಂಥ ಕೆಲಸ. ಕಾರಣ ಶಿಕ್ಷಕರಾಗಿರ್ತಕ್ಕಂಥವ್ರು ಮಕ್ಕಳುಗಳು ಯಾವ್ಯಾವ ವೃತ್ತಿಯಲ್ಲಿರ್ತಾರೆ, ಎಲ್ಲ ವೃತ್ತಿಯಲ್ಲೂ ಮಕ್ಕಳು ಇರೋದ್ರಿಂದ ನಮಗೆ ಟೀಚರ್ ಅಂತ ಹೇಳೊಂದು ಮಾತನ್ನು ಹೇಳಿದಾಗಲೇ ನಮಗೆ ಅಷ್ಟು ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಶ್ರೇಷ್ಠವಾದ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೇನೆ. 33 ವರ್ಷಗಳ ಕಾಲ ಸೇವೆ ಮಾಡಿದೆ. 1995ರಲ್ಲಿ ನಿವೃತ್ತಳಾದೆ. ನಿವೃತ್ತಳಾದಾಗ ಒಂದು ವರ್ಷ ನಿವೃತ್ತಳಾಗಿ ನನಗೆ ಮಕ್ಕಳಿಲ್ಲ. ಅಕ್ಕನ ಮಕ್ಕಳನ್ನು ಸಾಕಿದ್ದೆ, ಬೆಂಗಳೂರಿನಲ್ಲಿದ್ದಾರೆ. ನಿವೃತ್ತಳಾದ್ಮೇಲೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಏನೋ ಒಂದು ಜಾರಿಯೋ ಬಿದ್ದೋ ಏನೋ ಸ್ಲಿಪ್ ಡಿಸ್ಕ್ ಆಯಿತು ನನಗೆ. ಆ ಸ್ಲಿಪ್ ಡಿಸ್ಕು ನೋವು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಕ್ಕನ ಮಗಳು ಸಾಕಿದ್ರು ಕೂಡ ಮಗಳಂಗೆ ನೋಡಿಕೊಂಡ್ಳು ಎಲ್ಲ ರೀತಿಯಿಂದನೂ. ಅವರು ಡಾಕ್ಟ್ರ್ ಹತ್ರ ತೋರಿಸಿದ್ರು. ಅವರು ಅನೇಕ ತಿಂಗಳುಗಟ್ಟಲೆ ಬೆಡ್ ರೆಸ್ಟ್ನಲ್ಲಿರಬೇಕು ಅಂದರು. ಅನೇಕ ತಿಂಗಳು ಬೆಡ್ ರೆಸ್ಟ್ನಲ್ಲೇ ಇದ್ದೆ. ಎದೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡಿದೆ. ಆ ಸಮಯದಲ್ಲಿ ನೋವು ತಡೆಯೋಕ್ಕೆ ಆಗ್ತಿರಲಿಲ್ಲ. ನನಗೆಲ್ಲರ ಓಡಾಡೋಕ್ಕೆ ಬರ್ತಿದ್ರೆ ನಾನು ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಅಷ್ಟು ನೋವನ್ನು ಅನುಭವಿಸಿದೆ. ಆಗ ನನಗೆ ಹೊಳೆದಿದ್ದೇನು ಅಂದರೆ, ನನಗೆ ಯಾವಾಗಲೂ ಸ್ವಲ್ಪ ಪೇಪರು ಅದು ಇದು ಓದೋದು ಜಾಸ್ತಿ ಇತ್ತು. ಆವಾಗ ದಯಾಮರಣ ಅನ್ನೋದೊಂದು ಸಬ್ಜೆಕ್ಟು ಯಾವುದೋ ಒಂದು ಪೇಪರ್ನಲ್ಲೇ ಓದಿದ್ದೆ. ಆಗ ನನಗೆ ಗೊತ್ತಾಗ್ತಿರಲಿಲ್ಲ ಏನೋ ದಯಾಮರಣ ಅಂತ ಹೇಳಿ. ಆಮೇಲೆ ಯಾವಾಗ ನಾನು ನೋವನ್ನು ಅನುಭವಿಸಿದೆ, ಸಹಿಸಿದಾದಾಗ ದಯಾಮರಣ ಬೇಕು ಅಂತ ಜನರು ಕೇಳೋದು ಇದಕ್ಕೋಸ್ಕರನೇ. ಆ ಒಂದು ಸಮಯದಲ್ಲಿ ಇನ್ನೊಂದು ವಿಚಾರ ಪೇಪರ್ನಲ್ಲಿ ಒಂದು ಸಾರಿ ಓದಿದೆ. ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಒಬ್ಬರು ಕರುಳು ಕ್ಯಾನ್ಸರಿಂದ ಬಳೆಯಲ್ಲಿ ಆಪ್ರೇಷನ್ ಆಗಿತ್ತು. ಅವ್ರಿಗೆ ಕರುಳು ಕ್ಯಾನ್ಸರ್ ಆಗಿದ್ದರಿಂದ ಅವ್ರಿಗೆ ಮಲ ಹೋಗೋದಕ್ಕೆ ಪಕ್ಕದಲ್ಲಿ ಚೀಲ ಹಾಕಬೇಕಾಗಿತ್ತು. ಅದನ್ನು ಅವ್ರಿಗೆ ಸಹಿಸೋಕ್ಕಾಗ್ತಿರ್ಲಿಲ್ವಂತೆ. ಒಬ್ಬ ದೊಡ್ಡ ಲೀಡರ್ ಆದಮೇಲೆ ಅವರನ್ನು ನೋಡೋಕ್ಕೆ ಅನೇಕ ಜನರು ಬರ್ತಿದ್ದೆ. ಅಯ್ಯೋ ನನಗೆ ಸಹಿಸೋಕ್ಕಾಗಲ್ಲ, ಇದನ್ನು ಅವ್ರ ಎದುರಿಗೆ ಹೆಂಗಪ್ಪ ಕೂತ್ಕೋಬೇಕು ಅಂತಬಿಟ್ಟು ತುಂಬ ಬೇಜಾರು ಪಟ್ಕೊಳ್ತಾಯಿದ್ರು. ಆ ಒಂದು ಸಮಯದಲ್ಲಿ ನಮ್ಮ ದೇಶಕ್ಕೆ ಯಾಕೆ ಇದು ದಯಾಮರಣ ಕಾನೂನು ಬರಬಾರದು ಅಂದ್ಬಿಟ್ಟು ಅವರೇ ಇದನ್ನು ಮೊದಲಾಗಿ ಉಚ್ಚರಿಸಿದ್ದು. ಅದು ನನಗೆ ಭಾಳ ಈ ಸಮಯದಲ್ಲಿ ಅವರು ಹೇಳಿದ್ದನ್ನು ನಿಜ. ಯಾವ ಮನುಷ್ಯ ನೋವು ತಡ್ಕೊಳ್ಳೋಕ್ಕಾಗಲ್ಲ, ಆ ಸಮಯದಲ್ಲಿ ದಯಾಮರಣ ಬೇಕು ಅನ್ನೋದಕ್ಕೆ ನಾನು ಈ ದಯಾಮರಣದ ಹೋರಾಟಕ್ಕೆ ನಿಂತ್ಕೊಂಡೆ. ಅಲ್ಲಿಂದ ಸ್ವಲ್ಪ ಹುಷಾರಾಗಿ ಬಂದ ಮೇಲೆ ಇದು ಮನಸ್ಸಿನಲ್ಲಿ ಹೊಕ್ಕಿಬಿಡ್ತು. ದಯಾಮರಣ ಕಾನೂನು ನಮ್ಮ ದೇಶಕ್ಕೆ ಇದು ಬರಲೇಬೇಕು ಅನ್ನೋ ಒಂದು ಛಲ ನನ್ನಲ್ಲಿ ಬಂತು. ಅಂದಿನಿಂದ 1 ವರ್ಷಗಳ ಕಾಲ ಸ್ವಲ್ಪ ಹುಷಾರಾದ ಮೇಲೆ ಆಸ್ಪತ್ರೆಗಳು, ಗೌರ್ಮೆಂಟ್ ಆಸ್ಪತ್ರೆಗಳು, ವೃದ್ಧರ ಆಶ್ರಮಗಳು ಅನೇಕ ಭಾಗಗಳಲ್ಲಿ ಓಡಾಡಿ ಅಲ್ಲಿರ್ತಕ್ಕಂಥ ನೋವು ನಲಿವು ಅದೆಲ್ಲ ಮನಸ್ಸಿಗೆ ನಾಟಿತು. ಈ ಕಾನೂನಿಗೆ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಮನೋಭಾವನೆಯಿಂದ ಇದಕ್ಕೆ ಹೋರಾಟಕ್ಕೆ ನಿಂತ್ಕೊಂಡೆ. ನಾನು ಹೋರಾಟದಲ್ಲಿ ಅನೇಕ ತೊಡರುಗಳು ಬಂದು ಚೀತು ಅಂದರು. ಇದು ಏನು ಅನ್ನೋದೇ ದಯಾಮರಣ ಅನ್ನೋದೇ ಗೊತ್ತಿಲ್ಲ ಅಂತ ಜನರು ಮೂದಲ್ಸಕ್ಕೆ ಹತ್ತಿದ್ರು. ನೀನೇ ಬೇಕಾದರೆ ಹೋಗಿ ಎಲ್ಲಾರ ಸಾಯಿ, ಈ ಕಾನೂನು ಯಾಕೆ ತರಕ್ಕೆ ಹೋಗ್ತೀಯಾ ಅಂತ ಅಂದರು. ಆದರೂ ನಾನು ಛಲ ಬಿಡದೆ ಇದಕ್ಕೆ ಹೋರಾಟಕ್ಕೆ ನಿಂತ್ಕೊಂಡೆ. ಈ ದಯಾಮರಣದ ಹೋರಾಟಕ್ಕೆ ತಾವು ನಿಂತ ನಂತರದಲ್ಲಿ ಪಟ್ಟ ಯಾತನೆ ಮತ್ತೊಂದು ಬಗೆಯದ್ದು. ಮೊದಲು ಅನುಭವಿಸಿದ ಯಾತನೆ ಅದು ಒಂದು ರೀತಿಯದ್ದಾದರೆ, ದಯಾಮರಣಕ್ಕೆ ನಿಂತ ನಂತರದಲ್ಲಿ ಹೋರಾಟಕ್ಕೆ ತಾವು ಹೇಳಿದ್ದು ಅಲ್ಲಿ ಮತ್ತೆ ಹೊಸ ಯಾತನೆಗಳನ್ನು ಅನುಭವಿಸುವಂಥ ಪ್ರಸಂಗಗಳು ಸೃಷ್ಟಿಯಾಯಿತು. ಅಲ್ಲಿ ಅವಮಾನ, ಮೂದಲಿಕೆ, ನಿಂದನೆ ಎಲ್ಲವನ್ನೂ ಅನುಭವಿಸಿ ಮತ್ತು ಕೂಡ ಇಂತಹ ಒಂದು ನೋವಿನಿಂದ ಪಾರಾಗುವುದಕ್ಕೆ ಈ ದಯಾಮರಣವೇ ಸೂಕ್ತ ಮದ್ದು ಅನ್ನೋ ರೀತಿಯಲ್ಲಿ ತಾವು ತಮ್ಮ ಒಂದು ಮನವಿಯನ್ನು ಅದು ಕೋರ್ಟ್ಗೂ ಮತ್ತು ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಬಂದ್ರಿ. ಈವರೆಗೂ ಕೂಡ ಮಾಡ್ತಾ ಇದ್ದೀರಿ. ಈ ಒಂದು ವಿವಿಧ ಹಂತದ ದಯಾಮರಣದ ಹೋರಾಟದ ಬೆಳವಣಿಗೆಗಳ ಕುರಿತು ಒಂದಷ್ಟು
ನಮ್ಮ ವೀಕ್ಷಕರಿಗೆ ತಿಳಿಸಿ ಅಮ್ಮ. ತಿಳಿದವರು ಹೇಳಿದರು, ಇದನ್ನೊಬ್ಬ ಲಾಯರ್ ಇಟ್ಕೊಂಡು ಲಾಯರ್ ಮುಖಾಂತರ ಇದನ್ನು ಹೋರಾಟ ಮಾಡಿ ಅಂತ. ಆಗ ನಾನು ಮನವಿಗಳನ್ನೆಲ್ಲ ಬರ್ಕೊಂಡು ಪೇಪರ್ಗಳೆಲ್ಲ ಹೋಗ್ತಾಯಿದ್ದೆ, ಎಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದ್ದಾವೆ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಹೋಗ್ತಾಯಿದ್ದೆ. ಇದನ್ನು ಸ್ವಲ್ಪ ಪ್ರಿಂಟ್ ಮಾಡ್ರಪ್ಪ ಅಂತ ಹೇಳ್ತಾಯಿದ್ದೆ. ಕೆಲವರು ಅದನ್ನು ಒಪ್ಕೊಂಡು ಪ್ರಿಂಟ್ ಮಾಡೋರು. ಇನ್ನು ಕೆಲವರು ಯಾವಾಗ ಈ ಸಾಯ ಸುದ್ದಿ ಇಲ್ಲಿ ಯಾಕೆ ತರ್ತಿದ್ದೀರಾ, ಹೋಗ್ರಿ ನಾವು ಮಾಡಲ್ಲ ಅಂತ ಹೇಳೋರು ಪ್ರಿಂಟಿಂಗ್ ಪ್ರೆಸ್ಗಳಲ್ಲೇ. ಅದನ್ನು ಕೂಡ ನಾನು ಅನ್ನಿಸ್ಕೊಳ್ತಾ ಇದ್ದೆ. ಆಮೇಲೆ ಒಂದು ದಿವಸ ಯಾರೋ ಹೇಳಿದರು, ಗೌರ್ಮೆಂಟು ಪ್ರೆಸ್ ಇದೆ, ಅಲ್ಲಿ ಪ್ರೆಸ್ಸಿಗೆ ಹೋದರೆ ಎಲ್ಲ ಭಾಷೆಯಲ್ಲೂ ಇದು ಮಾಡ್ತಾರೆ, ಅಲ್ಲಿಗೆ ಹೋಗಿ ಅಂದರು. ಹೇಳಿದ್ರು ಅಡ್ರೆಸ್ಸು. ದಾವಣಗೆರೆ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ಗೆ ಹೋದೆ. ಅವರಿಗೆ ನಾನು ಬರ್ಕೊಂಡು ಹೋಗಿರ್ತಕ್ಕಂಥವನ್ನು ಕೊಟ್ಟೆ. ಅವ್ರಿಗೆ ಜೆರಾಕ್ಸ್ ಮಾಡಿ ತಂದು ಕೊಡಮ್ಮ ಅಂತಂದರು. ಆವಾಗ ತಂದು ಕೊಟ್ಟೆ. ಅದನ್ನೆಲ್ಲ ಪೇಪರ್ಗಳಿಗೂ ಹಾಕಿದರು. ಅದು ಅವರಿಗೆ ಶಿಕ್ಷೆ ಆಯಿತು. ಸರ್ಕಾರಕ್ಕೆ ವಿರುದ್ಧವಾಗಿ ಬಂದಿರತಕ್ಕಂಥದ್ರಿಂದ ಅವ್ರಿಗೂ ಕೂಡ ತುಂಬ ಶಿಕ್ಷೆಯನ್ನು ಅನುಭವಿಸಿದರು ಅನ್ನೋ ಸುದ್ದಿಯನ್ನು ಕೇಳಿದೆ. ಇನ್ನೊಂದು 2ನೇ ಸರಿ ಹೋದಾಗ ಮತ್ತೆ ಅವ್ರ ಹತ್ರನೇ ಪ್ರಿಂಟಿಂಗ್ ಪ್ರೆಸ್ಗೆ ಹೋದಾಗ ಯಾರೋ ಬೇರೆ ಇದ್ದರು. ಕೇಳಿದಾಗ ಅವರು ಇದನ್ನು ಪ್ರಿಂಟ್ ಮಾಡಿನೇ ಅವ್ರಿಗೂ ವರ್ಗ ಆಗಿ ಹೋದರು. ಇದನ್ನು ನಾವು ಪ್ರಿಂಟ್ ಮಾಡಲ್ಲ ಅಂತ ಹೇಳಿದರು. ಅಲ್ಲಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಅಲ್ಲಿ ಲಾಯರ್ಗಳು ಇದಕ್ಕೆ ಹೋದೆ, ಲಾಯರ್ ಇಟ್ಟು ನಡೆಸಬೇಕು ಅಂತ ಲಾಯರ್ ಅಸೋಸಿಯೇಷನ್ಗೆ ಹೋದೆ. ಅಲ್ಲಿ ಯಾರೂ ಇದನ್ನು ಹಿಡಿಲೇ ಇಲ್ಲ. ಇದು ಸರ್ಕಾರಕ್ಕೆ ವಿರುದ್ಧ ಅಂತಂದು ಏನೇನೆಲ್ಲ ಹೇಳಿದ್ರು, ಇದನ್ನ ಒಪ್ಪಲಿಲ್ಲ. ಆಮೇಲೆ ಪ್ರಮೀಳಾ ನೇಸರ್ಗಿಯವರು ನಮ್ಮ ಲಾಯರ್ ಆದರು. ಕೊನೆಗೆ ಅವ್ರ ಹತ್ರ ಹೋದೆ, ಇದನ್ನು ಕೊಟ್ಟೆ. ಇದನ್ನು ನಾನು ನಡೆಸ್ತೇನೆ, ನಾನು ಫ್ರೀಯಾಗಿ ನಡೆಸ್ತೇನೆ, ನೀನು ಏನು ಯೋಚನೆ ಮಾಡಿಬಿಟ್ಟು ಮೊದಲು ಬೆಂಬಲ ಕೊಟ್ಟವರೇ ಅವರು. ಅವರಿಂದ ಈ ಮೂವ್ ಮಾಡ್ತಾಯಿದ್ದೆ. ಇಲ್ಲಿ ದಾವಣಗೆರೆಯಲ್ಲಿ ಫಸ್ಟು ಇದು ಗೊತ್ತಾಗಿದ್ದು, ನಾನು ಇಷ್ಟಿಷ್ಟೇ ನಾನು ಹುಷಾರಿಲ್ದಾಗ ಸಣ್ಣ ಪೇಜ್ನಲ್ಲೆಲ್ಲ ಬರೆದು ಇಟ್ಕೊಂಡಿದ್ದೆ. ಅದನ್ನು ಒಬ್ಬ ಹುಡುಗನಿಗೆ, ರಾಜೇಶ್ ಅಂತಕ್ಕಂಥ ಹುಡುಗನ ಕೈಲಿ ನಗರವಾಣಿ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಇದು ನಿಮ್ಮ ಪ್ರೆಸ್ಸಿಗೆ ಹೋಗಿ ಓಡಪ್ಪ, ಇದು ಏನಂತಾರ ನೋಡು ಅಂತಿದ್ದೆ. ಅವ್ನು ತಗೊಂಡು ಹೋದ. ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಪೇಪರ್ನಲ್ಲಿ ಬಂದೇ ಬಿಡ್ತದು. ಅದು ನಗರವಾಣಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮಲ್ಲೇಶಿಯವರು ಇದನ್ನು ಫಸ್ಟು ಪ್ರಿಂಟ್ ಮಾಡಿದ್ದೆ. ದಯಾಮರಣ ಅನ್ನೋದು ಮಲ್ಲೇಶಿಯವರು. ಆಮೇಲೆ ಉದಯ್ ಟಿ ವಿನಲ್ಲೂ ಕೂಡ ಅವರು ಇದು ಮಾಡಿ, ಉದಯ್ ಟಿ ವಿನಲ್ಲಿ ಕೂಡ ಇದು ಪ್ರಸಾರವಾಯಿತು. ಪ್ರಮೀಳಾ ನೇಸರ್ಗಿ ಅವರು ಈಗ ಕೇಸನ್ನು ಹಿಡಿದ್ರು. ಆಮೇಲೆ ಇವರು ದಯಾಮರಣ ಕೇಳ್ತಾರೆ, ಇವ್ರಿಗೆ ಏನಾರು ಕಾಯಿಲೆ ಆಗಿದ್ದೇನೆ ಅಂದ್ಬಿಟ್ಟು ನನಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಹೈಕೋರ್ಟ್ಗೆ ಹಾಕಿದರು. ಹೈಕೋರ್ಟು ದಾವಣಗೆರೆ ಚಿಗಟೇರಿ ಆಸ್ಪತ್ರೆ ಡಾಕ್ಟ್ರುಗಳನ್ನೆಲ್ಲ ನನ್ನ ತಪಾಸಣೆ ಕಳಿಸಿದ್ರು. ಎಲ್ಲ ರೀತಿಯ ತಪಾಸಣೆ ಮಾಡಿ ಇವ್ರಿಗೆ ಏನಿಲ್ಲ, ಸ್ಲಿಪ್ ಡಿಸ್ಕ್ ಇದೆ, ಒಂದು ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು. ಆದರೂ ಆಮೇಲೆ ಅದನ್ನು ಕೇಳಲಿಲ್ಲ. ಮತ್ತೆ ನಿಮಾನ್ಸ್ ಆಸ್ಪತ್ರೆಗೆ ಕಳಿಸಿದರು. ಅಲ್ಲಿ ಕೂಡ ಏನಿಲ್ಲ, ಇವ್ರಿಗೆ ಹುಷಾರಾಗಿದ್ದಾರೆ, ಇವ್ರಿಗೆ ಒಂದು ಆಪ್ರೇಷನ್ ಆಗಬೇಕು, ಸ್ಲಿಪ್ ಡಿಸ್ಕು ಅಷ್ಟೇ ಹೊರ್ತು ಇನ್ನೇನಿಲ್ಲ ಅಂದರು. ಆವಾಗ ಅವ್ರಿಗೆ ಕೇಳಿದರು, ನಿಮಗೇನಿಲ್ಲ, ಆಪ್ರೇಷನ್ ನಾವು ಮಾಡಿಸ್ತೀವಿ. ನಾನು ಆಪ್ರೇಷನ್ ನನಗೋಸ್ಕರ ಮಾಡೋಕ್ಕೆ ಬಂದಿಲ್ಲ. ನಮ್ಮ ದೇಶದಲ್ಲಿ ಕೋಟಿ ಜನರು ಅನೇಕ ಥರದ ರೋಗದಿಂದ ನರಳುತ್ತಾ ಇದ್ದಾರೆ. ಅವರಿಗೋಸ್ಕರನಾದರೂ ಈ ಕಾನೂನು ಬೇಕು ಅಂದ್ಬಿಟ್ಟು ನಾನು ಹೋರಾಟ ಮಾಡ್ತಿದ್ದೀನಿ ಹೊರತು ನನಗಾಗಿ ಅಲ್ಲ ಅಂತ ಹೇಳಿಬಿಟ್ಟು ತಿರಸ್ಕಾರ ಹೇಳಿದೆ ಅಲ್ಲಿ. ಆಗ ಅವರು ಕೋರ್ಟ್ ರಿಜೆಕ್ಟ್ ಮಾಡ್ತು. ಮತ್ತೆ ಪುನಃ ಅಪೀಲ್ ಹೋದೆ.